ಗಿಲ್ಲಿ ನಟನ ಹುಟ್ಟುಹಬ್ಬ ಮೊನ್ನೆ ತುಂಬಾ ಚೆನ್ನಾಗಿ ನಡೀತು. ಜೊತೆಗೆ ಹೊಸ ಸಿನಿಮಾ ಸಹ ಮಾಡ್ತಾ ಇದ್ದಾರೆ. ಪಳಾರ್ ಅಂತ ಒಂದು ಸಿನಿಮಾಗೆ ಹೆಸರು ಸಹ ಇಟ್ಟಿದ್ದಾರೆ. ಈಗ ಇನ್ನೇನಿದ್ರು ಶೂಟಿಂಗ್ ನಲ್ಲಿ ಭಾಗಿಯಾಗೋದು ಬಾಕಿ. ಅಶ್ವಿನಿ ಮೇಡಮ್ ಅವರ ಮನೆಗೆ ಗಿಲ್ಲಿ ನಟ ಬಂದಿದ್ದಾರೆ. ಅಶ್ವಿನಿ ಮೇಡಮ್ ಕೂಡ ವಿಶಸ್ ಗಳನ್ನ ತಿಳಿಸಿದ್ದಾರೆ. ಗಿಲ್ಲಿ ನಟ ಅವರು ಅಶ್ವಿನಿ ಮೇಡಮ್ ಅವರ ಆಶೀರ್ವಾದ ಪಡ್ಕೊಂಡಿದ್ದಾರೆ. ಅಪ್ಪು ಅವರ ಫೋಟೋ ಇದೆ ಅಶ್ವಿನಿ ಮೇಡಮ್ ಮನೆಯಲ್ಲಿ, ದೊಡ್ಡ ಫೋಟೋ. ಅದಕ್ಕೆ ನಮಸ್ಕರಿಸಿದ್ದಾರೆ. ಅಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ದಾರೆ. ಒಟ್ಟಾರೆ ಅದ್ಭುತವಾಗಿ ಗಿಲ್ಲಿ ಅವರಿಗೆ ಎಂಜಾಯ್ ಮಾಡ್ತಿದ್ದಾರೆ ಪ್ರತಿಯೊಂದು ಕ್ಷಣವನ್ನು ಸಹ. ಮುಂಚೆ ಎಷ್ಟೊಂದು ಕಷ್ಟಪಡೋರು ಆ ಸಿನಿಮಾ ಚಾನ್ಸ್ಗೆ ಅವಕಾಶಕ್ಕಾಗಿ, ಈಗ ಒಂದು ದೊಡ್ಡ ಸಂಸ್ಥೆ KVN ಪ್ರೊಡಕ್ಷನ್ ಇಂದ ಅವಕಾಶ ಗಿಟ್ಟಿಸ್ಕೊಂಡು ಬಂದಿದ್ದಾರೆ. ಒಳ್ಳೆ ಅವಕಾಶ ಸಿಕ್ಕಿದೆ, ಒಳ್ಳೆ ಕತೆ ಕೂಡ ಅನ್ಬೋದು. ಜೊತೆಗೆ ಸಿನಿಮಾ ಶೂಟಿಂಗ್ ನಾಳಿಂದ ಸ್ಟಾರ್ಟ್ ಆಗುತ್ತೆ. ಅದಕ್ಕೂ ಮುಂಚೆ ಅಪ್ಪು ಸ್ಮಾರಕಕ್ಕೆ ಹೋಗಿ ನಮಸ್ಕರಿಸಿ ಪೂಜೆ ಸಲ್ಲಿಸಿ ಅಶ್ವಿನಿ ಮೇಡಮ್ ನ ಮೀಟ್ ಆಗಿ ಅವ್ರ ಹತ್ರನೂ ಕೂಡ ಬ್ಲೆಸಿಂಗ್ಸ್ ಪಡ್ಕೊಂಡ್ ಬಂದಿದ್ದಾರೆ. ಜೊತೆಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೂಡ ತಿಳಿಸಿದ್ದಾರೆ ಅಶ್ವಿನಿ ಮೇಡಮ್ ಅವರು. ಸೊ ಮುಂದೆ ಹೊಸ ಏನು ಪ್ರಾಜೆಕ್ಟ್ಗಳು ಕೂಡ ಬರ್ತಾ ಹೋಗುತ್ತೆ. ಈ ಒಂದು ಸಿನಿಮಾ ಜೊತೆಗೆ ಇನ್ನ 2 ಸಿನಿಮಾ ಅವಕಾಶ ಸಿಕ್ಕಿದಂತೆ ಅದನ್ನು ಕೂಡ ಅತಿ ಶೀಘ್ರದಲ್ಲಿ ಅನೌನ್ಸ್ ಮಾಡ್ತಾರೆ. ಈ ಒಂದು ಸಿನಿಮಾದಲ್ಲಿ ಸಾಂಗ್ ಇರಲಿದೆ. ಜೊತೆಗೆ ನಾರ್ಮಲ್ ಸೀಕ್ವೆನ್ಸ್ ಏನು ಹಳ್ಳಿಯಲ್ಲಿ ನಡೆಯುತ್ತೆ ಆ ಒಂದು ಸಿನಿಮಾ ಇದೇ ರೀತಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಹಳ್ಳಿಯ ಒಂದು ಪ್ರತಿಭೆ ನಿಜವಾಗ್ಲೂ ಕೂಡ ಹಳ್ಳಿ ಸೊಗಡಿನ ಒಂದು ಸಿನಿಮಾವನ್ನೇ ಮಾಡ್ತಾ ಇದ್ದಾರೆ. ಫಸ್ಟ್ ಚಾಯ್ಸ್ ಅನ್ಬೋದು. ಯಾವ ರೀತಿ ಇರುತ್ತೆ ಕಾದು ನೋಡೋಣ.